ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಕ್ರಿಯೇಷನ್ಸ್. ಇವತ್ತೊಂದು ಸರ್ಕಲ್ ಬೀಡ್ ಯೂಸ್ ಮಾಡ್ದೇ ಆ ರೀತಿ ಡಿಸೈನ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಇವತ್ತೊಂದು ಸರ್ಕಲ್ ಬೀಡ್ದು ಡಿಸೈನ್ ತೋರಿಸ್ತಿದ್ದೀನಿ. ಫಸ್ಟ್ ಒಂದು 6 ಎಳೆ ದಾರ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಗಂಟು ಹಾಕ್ಕೊಂಡು. ಅದನ್ನ ಈ ರೀತಿ ಸೀರೆ ಬ್ಯಾಕ್ ಸೈಡಿಗೆ ಇಟ್ಕೊಂಡು ಮೇಲ್ಗಡೆಯಿಂದ ನಿಡಲ್ ಹಾಕಿ ದಾರ ತಂದು ಆ ದಾರನ ಈ ದಾರದಲ್ಲಿ ತೆಗೆದು ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಅದರ ಪಕ್ಕಕ್ಕೆ ಒಂದು ಸತಿ ನಿಡಲ್ ಹಾಕಿ ದಾರ ತಂದು 2 ದಾರನ 1 ಮಾಡಬೇಕು. ಸೊ ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೋತ ಹೋಗಬೇಕು. ಈ ಡಿಸೈನಲ್ಲಿ ಸಿಂಗಲ್ ಕ್ರೋಶೆ ಯೂಸ್ ಮಾಡಿದ್ದೀನಿ ನಾನು. ಸೊ ಇಲ್ಲಿ ಕಂಟಿನ್ಯೂ ನಾವು ನಿಡಲ್ ಹಾಕಿ ದಾರ ತಂದು 2 ದಾರ 1 ಪಕ್ಕಕ್ಕೆ ಮಾಡಬೇಕು. ಟೋಟಲಾಗಿ ನಾನಿಲ್ಲಿ 8 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ನೀವು ನಂಬರ್ಸ್ ಹೆಚ್ಚು ಕಮ್ಮಿ ಮಾಡ್ಕೋಬೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಸೊ ನಾನು ಫಸ್ಟ್ ಒನ್ ಏನು ಲಾಕ್ ಮಾಡಿದ್ದೀನಲ್ಲ ಅದನ್ನೂ ಸೇರಿ ಕೌಂಟ್ ಮಾಡಿದ್ದೀನಿ. ಅದನ್ನೂ ಸೇರಿಸಿ ಟೋಟಲ್ 8, ಅದನ್ನು ಬಿಟ್ಟು ಅಂದರೆ 7. ಸೊ 8 ಸಿಂಗಲ್ ಕ್ರೋಶಸ್ ಮಾಡಬೇಕು. ಇಲ್ಲಿ ಯಾವುದೇ ಸರ್ಕಲ್ ಬ್ಲೀಡ್ ಯೂಸ್ ಮಾಡ್ತಿಲ್ಲ, ಅದ್ರ ಬದಲು ಚೈನ್ಸ್ ಹಾಕಿ ಅದೇ ರೀತಿ ಡಿಸೈನ್ ಹಾಕೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಸೊ ಇಲ್ಲಿ 8 ಸಿಂಗಲ್ ಕ್ರೋಶೆ ಮಾಡಿದ ಮೇಲೆ ನಿಡಲ್ ಮೇಲೆ ದಾರ ಮೇಲೆತ್ತಿ ನಾನು ಮೀಡಿಯಮ್ ಕಲರ್ದು ರೌಂಡ್ ಗೋಲ್ಡನ್ ಬೀಡ್ ಆ್ಯಡ್ ಮಾಡಿದ್ದೀನಿ. ಅದನ್ನ ಬೀಡ್ ಲಾಕ್ ಮಾಡಿ ನೆಕ್ಸ್ಟು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ನಿಡಲ್ ಹಾಕಿ ದಾರ ತಂದು 2 ದಾರನ 1 ಮಾಡಬೇಕು. ಸೊ ಲಾಕ್ ಮಾಡಿ ನೆಕ್ಸ್ಟು ಮತ್ತೆ 8 ಸಿಂಗಲ್ ಕ್ರೋಶೆ ಹಾಕಬೇಕು. ಸೀರೆಗೆ ನಿಡಲ್ ಹಾಕಿ ದಾರ ತಂದು 2 ದಾರನ 1 ಮಾಡಬೇಕು. ಅದರ ಪಕ್ಕಕ್ಕೆ ಹಾಕೋತ ಹೋಗಬೇಕು. ಟೋಟಲ್ 8 ಹಾಕಬೇಕು. ಸೊ ಇಲ್ಲಿ ಫಸ್ಟ್ 8 ಸಿಂಗಲ್ ಕ್ರೋಶೆ, ಆಮೇಲೆ ಒಂದು ಮೀಡಿಯಮ್ ಸೈಜ್ ಬೀಡ್ ಮತ್ತು 8 ಸಿಂಗಲ್ ಕ್ರೋಶೆ. ಅದಾದಮೇಲೆ ನಾನಿಲ್ಲಿ ಚೈನ್ಸ್ ಹಾಕೊಳ್ತಿದ್ದೀನಿ. 10 ಚೈನ್ಸ್ ಹಾಕೊಳ್ತಿದ್ದೀನಿ ನಾನಿಲ್ಲಿ. ಟೋಟಲಾಗಿ 10 ಚೈನ್ಸ್ ಹಾಕ್ಕೊಂಡು ಅದನ್ನ ನೆಕ್ಸ್ಟು ನಾವು ಲಾಸ್ಟ್ ಒನ್ ಏನು ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಆ ಸಿಂಗಲ್ ಕ್ರೋಶದ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಮಾಡಬೇಕು. ಸೊ ಲಾಕ್ ಮಾಡಿದ ಮೇಲೆ ಈ ರೀತಿ ಚೈನ್ ರೌಂಡ್ ಟೈಪ್ ಚೈನ್ದು ಸರ್ಕಲ್ ರೆಡಿ ಆಗುತ್ತೆ. ಇದಾದಮೇಲೆ ನೆಕ್ಸ್ಟು ಸ್ವಲ್ಪ ನಿಮ್ಮ ಲೆಫ್ಟ್ ಸೈಡ್ಗೆ ಆ ಡಿಸೈನ್ ಟರ್ನ್ ಮಾಡಿಕೊಂಡು ಆ ಹೋಲ್ ಒಳಗಡೆ ನಿಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಆ ಗ್ಯಾಪ್ ಎಲ್ಲ ಅಲ್ಲಿ ನಿಡಲ್ ಹಾಕಿ ದಾರ ತಂದು 2 ದಾರನ 1 ಮಾಡಬೇಕು. ಸೊ ಈಗ ಈ ಸೈಡಿಂದ ಡಿಸೈನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ 2 ಚೈನ್ಸ್ ಹಾಕ್ಕೊಳ್ಬೇಕು. 1 2 ಚೈನ್ಸ್ ಹಾಕ್ಕೊಂಡು ಸ್ವಲ್ಪ ನಿಡಲ್ ಮೇಲೆ ದಾರ ಮೇಲೆತ್ತಿ ನಾನಿಲ್ಲಿ ಸ್ಮಾಲ್ ರೌಂಡ್ ಗೋಲ್ಡನ್ ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ಬೀಡ್ ಆ್ಯಡ್ ಮಾಡಿದ ಮೇಲೆ ನಿಡಲ್ ಮೇಲೆ ಒಂದ್ಸತಿ ದಾರ ಸುತ್ಕೋಬೇಕು. ಈ ಸರ್ಕಲ್ದು ಚೈನ್ ಗ್ಯಾಪ್ ಏನಿದೆಯಲ್ಲ ಅಲ್ಲಿ ನಿಡಲ್ ಹಾಕಿ ದಾರ ತಂದು 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ. ಸೊ ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೋತ ಹೋಗಬೇಕು. ಒಂದು ಡಬಲ್ ಕ್ರೋಶೆ ಮಾಡಿದ್ಮೇಲೆ ಮತ್ತೆ ನಿಡಲ್ ಮೇಲೆ ದಾರ ಮೇಲೆತ್ತಬೇಕು. ಒಂದು ಬೀಡ್ ಆ್ಯಡ್ ಮಾಡಿ ನಿಡಲ್ ಮೇಲೆ ಒಂದ್ಸತಿ ದಾರ ಸುತ್ಕೋಬೇಕು. ಆ ಚೈನ್ಸ್ದು ಏನು ಸರ್ಕಲ್ದು ಫಾರ್ಮ್ ಆಗಿರುತ್ತಲ್ಲ ಅಲ್ಲಿ ನಿಡಲ್ ಹಾಕಿ ದಾರ ತಂದು 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ. ಸೊ ಹೀಗೆ ಕಂಟಿನ್ಯೂ ಮಾಡ್ಕೋತ ಹೋಗಬೇಕು. ಟೋಟಲ್ ಇಲ್ಲಿ 13 ಬೀಡ್ಸ್ ಕೂತಿದ್ದಾವೆ ಈ ಒಂದು ಸರ್ಕಲಲ್ಲಿ. ಸೊ ನಿಮಗೆ 13 ಆದರೆ 13, ಸ್ವಲ್ಪ ಚೈನ್ಸ್ ದೊಡ್ಡದು ಹಾಕಿದರೆ ಹೆಚ್ಚಿಗೆ ಆಗುತ್ತೆ. ಸೊ ನಿಮ್ಗೆ ಎಷ್ಟು ಹಿಡಿಸುತ್ತೆ ಅಷ್ಟೇ ಹಾಕಿ. ಇಷ್ಟೆಲ್ಲ 13 ಆದಮೇಲೆ ನೆಕ್ಸ್ಟು ಆ ಚೈನ್ದು ಗ್ಯಾಪ್ ಏನಿರುತ್ತಲ್ಲ ಸರ್ಕಲ್ದು ಅಲ್ಲಿ ನಿಡಲ್ ಹಾಕಿ ದಾರ ತಂದು ಲಾಕ್ ಮಾಡಬೇಕು. ಅಲ್ಲೊಂದು ಸರ್ತಿ ಲಾಕ್ ಮಾಡಿದ ಮೇಲೆ ನೆಕ್ಸ್ಟು ನಾವು ಫಸ್ಟು ಲಾಸ್ಟ್ ಒನ್ನೇನು ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ ಅಲ್ಲೇ ಹೋಗಿ ನಿಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಮಾಡಬೇಕು. ಸೊ ಈ ರೀತಿ ಕಾಣಿಸುತ್ತೆ ರೌಂಡ್. ನಾವೇನದು ಬೀಡ್ಸ್ ಯೂಸ್ ಮಾಡಿದರೆ ಕಾಣಿಸುತ್ತಲ್ಲ ಅದೇ ರೀತಿ ಕಾಣಿಸುತ್ತೆ. ಸೊ ನೆಕ್ಸ್ಟು ಇದಾದಮೇಲೆ ಕಂಟಿನ್ಯೂ ನಾವಿಲ್ಲಿ ಸಿಂಗಲ್ ಕ್ರೋಶೆ ಹಾಕೋತ ಹೋಗಬೇಕು. ಇಲ್ಲೂ ಕೂಡ ನಾವು ಟೋಟಲಾಗಿ 8 ಸಿಂಗಲ್ ಕ್ರೋಶೆ ಹಾಕಬೇಕು. ಫಸ್ಟ್ ಒನ್ ಎಷ್ಟು ಕೌಂಟ್ ಹಾಕ್ಕೊಂಡಿರ್ತೀವಿ ಅಷ್ಟೇ ಹಾಕ್ಕೋಬೇಕು. 8 ಸಿಂಗಲ್ ಕ್ರೋಶೆ ಹಾಕಿದ ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಮೀಡಿಯಮ್ ಸೈಜ್ದು ಬೀಡ್
ಆ್ಯಡ್ ಮಾಡಿ ಆ ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ಲಾಕ್ ಮಾಡಬೇಕು. ಸೊ ಲಾಕ್ ಮಾಡಿ ಈ ಸೈಡು ಕೂಡ 8 ಸಿಂಗಲ್ ಕ್ರೋಶನ ಹಾಕಬೇಕು. ಕಂಟಿನ್ಯೂ 8 ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 10 ಚೈನ್ಸ್ ಹಾಕ್ಕೊಳ್ಬೇಕು. ಸೊ 1 2 3 4 5 6 7 8 9 10 ಚೈನ್ಸ್ ಹಾಕ್ಕೊಂಡು ನಾವು ಲಾಸ್ಟ್ ಒಂದು ಏನು ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಅದೇ ಗ್ಯಾಪಲ್ಲಿ ಅಲ್ಲೇ ನೀಡಲ್ ಹಾಕಿ ದಾರ ತಂದು 2 ದಾರನ 1 ಮಾಡಬೇಕು. ಇಲ್ಲಿ ಈ ರೀತಿ ರೌಂಡೊಂದು ಚೈನ್ದು ಫಾರ್ಮ್ ಆಗುತ್ತೆ. ಸೊ ಇಷ್ಟಾದಮೇಲೆ ಆ ಡಿಸೈನ್ನ ಈ ಸೈಡ್ ಲೆಫ್ಟ್ ಸೈಡ್ ಹಿಡ್ಕೊಂಡು ಈಗ ಚೈನಿಂದ ಏನು ರೌಂಡ್ ಸರ್ಕಲ್ ಇರ್ತದಲ್ಲ ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಮಾಡಬೇಕು. ಅಂದರೆ ಈ ಸೈಡ್ದು ಲಾಕ್ ಆದಂಗೆ ಆಗುತ್ತೆ. ಸೊ ಅಲ್ಲಿ ಕಂಟಿನ್ಯೂ ಡಿಸೈನ್ ಮಾಡ್ಬೋದು. 2 ಚೈನ್ಸ್ ಹಾಕಬೇಕು. ಸ್ವಲ್ಪ ನೀಡಲ್ ಮೇಲೆ ದಾರ ಮೇಲೆ ಎತ್ತಿ ಅಲ್ಲೊಂದು ಸ್ಮಾಲ್ ಗೋಲ್ಡನ್ ಕಲರ್ ಬೀಡ್ ಆ್ಯಡ್ ಮಾಡಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ಕೋಬೇಕು. ಆ ರೌಂಡ್ ಚೈನ್ ಏನಿದೆ ಅಲ್ಲ ಅಲ್ಲಿ ಹೋಗಿ ನೀಡಲ್ ಹಾಕಿ ದಾರ ತಂದು 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ ಡಬಲ್ ಕ್ರೋಶ ಮಾಡ್ಕೋತ ಹೋಗಬೇಕು. ಕಂಟಿನ್ಯೂ ಆ ಫುಲ್ ಚೈನು ರೌಂಡ್ ಅಂಡ್ ಚೈನು ಕಂಪ್ಲೀಟ್ ಆಗೋವರೆಗೂ. ಸೊ ಇಲ್ಲಿ ಟೋಟಲ್ ನಾನು 13 ಮಾಡಿದ್ದೀನಿ. ನಿಮಗೆ ಎಷ್ಟು ಇಡಿಸುತ್ತೆ ಅಷ್ಟು ಮಾಡಿ. ಫಸ್ಟ್ ಒನ್ ಎಷ್ಟು ಮಾಡಿರ್ತಾರಲ್ಲ 13 ಮಾಡಿದರೆ ಬೀಡ್ ಯೂಸ್ ಮಾಡಿ ಎಲ್ಲವೂ ಕಂಟಿನ್ಯೂ 13 ಮಾಡಬೇಕು, ಹೆಚ್ಚು ಕಮ್ಮಿ ಮಾಡಬೇಡಿ. ಸೊ 13 ಬೀಡ್ಸ್ ಆ್ಯಡ್ ಮಾಡಿದ ಮೇಲೆ ಈಗ ಲಾಕ್ ಮಾಡ್ಕೊಳ್ಳೋಣ. ಆ ಸರ್ಕಲ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಫಸ್ಟು ಆ ಸರ್ಕಲ್ಗೆ ಲಾಕ್ ಮಾಡಿಕೊಂಡು ನೆಕ್ಸ್ಟು ನಾವು ಲಾಸ್ಟ್ ಏನು ಸಿಂಗಲ್ ಕ್ರೋಶ ಹಾಕಿರ್ತೀವಲ್ಲ ಆ ಸಿಂಗಲ್ ಕ್ರೋಶದ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರನ 1 ಮಾಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ನೆಕ್ಸ್ಟು ಸಿಂಗಲ್ ಕ್ರೋಶ ಹಾಕೋತ ಹೋಗಬೇಕು. ಈಗ ಕಂಟಿನ್ಯೂ ಸೀರೆಗೆ 8 ಸಿಂಗಲ್ ಕ್ರೋಶ ಹಾಕಬೇಕು. ಮತ್ತೆ ಒಂದು ಮೀಡಿಯಮ್ ಸೈಜ್ ಬೀಡ್ ಆ್ಯಡ್ ಮಾಡಬೇಕು. ಮತ್ತೆ 8 ಸಿಂಗಲ್ ಕ್ರೋಶ ಹಾಕಬೇಕು. ಅದಾದಮೇಲೆ ಈ ರೀತಿ 10 ಚೈನ್ಸ್ ಹಾಕಿ ಈ ಡಿಸೈನ್ ಹಾಕಬೇಕು. ಪೂರ್ತಿ ಸೀರೆನ ಕಂಟಿನ್ಯೂ ಹೀಗೆ ಹಾಕಬೇಕು. ಪೂರ್ತಿ ಹಾಕಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ನಾನು. ಸೊ ಪೂರ್ತಿ ಹಾಕಿದ ಮೇಲೆ ಈ ರೀತಿ ಕಾಣಿಸುತ್ತೆ. ಸೇಮ್ ಅದೇ ಥರ ಡಿಸೈನ್ ಕಾಣಿಸುತ್ತೆ. ಅದು ರೌಂಡ್ ಸ್ಟಿಫ್ ಆಗಿರುತ್ತೆ, ಇದೊಂದು ಸ್ವಲ್ಪ ಸ್ಟಿಫ್ ಆಗಿರೋದಿಲ್ಲ ಅಷ್ಟೇ. ನಿಮಗೆ ಡಿಸೈನ್ ಲೈಕ್ ಆಗಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.